ಒಂದು ಬೌಲ್ ಬೆಲ್ಲದ ಜೊತೆಗೆ 1/4 kg ನೆಲ್ಲಿಕಾಯಿ ಸೇರಿಸಿ ನೋಡಿ, ನೀವೇ ಶಾಕ್ ಆಗ್ತೀರಾ. ವಿಡಿಯೋ ನೋಡಿ. ಇವತ್ತಿನ ಟಿಪ್ಸ್ ಜೊತೆಗೆ ಆರೋಗ್ಯದ ಒಂದು ರೆಸಿಪಿ ಕೂಡ ನೋಡ್ಕೊಂಬರೋಣ. ಇಲ್ಲಿ 1/4 kg ಆಗುವಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಸೀಸನ್ನಲ್ಲಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ನೆಲ್ಲಿಕಾಯಿ ತಂದು ಮಾಡಬೇಕಂದ್ರೆ ನೀವು ಜಾಸ್ತಿ ತಂದು ಮಾಡ್ಬೋದು. ನಾನು 1/4 kgಯಲ್ಲಿ ತೋರಿಸ್ತಾ ಇದ್ದೀನಿ. ನೆಲ್ಲಿಕಾಯಿನ ಉಪ್ಪು ನೀರಲ್ಲಿ ತೊಳೆದು ಈ ರೀತಿ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಈಗ ನೆಲ್ಲಿಕಾಯಿನ ಹಬೆ ಮಾಡ್ಕೊಂಬಿಡೋಣ. ಸ್ವಲ್ಪ ತಳದಲ್ಲಿ ನೀರು ಹಾಕಿದ್ದೀನಿ. ಇದನ್ನು 1-2 ನಿಮಿಷಗಳ ಕಾಲ ಮೆತ್ತಗೆ ಹಬೆ ಮಾಡ್ಕೊಳ್ಬೇಕು. ಪಾತ್ರೆಯಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಳ್ಳೋದಕ್ಕಿಂತ ಈ ರೀತಿ ಹಬೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ. ಈಗ ಇದನ್ನು 2-3 ನಿಮಿಷಗಳ ಕಾಲ ಹಬೆ ಮಾಡ್ಕೊಳ್ಳೋಣ. ಇದಕ್ಕೆ 1/4 kg ಬೆಲ್ಲ ಬೇಕಾಗುತ್ತೆ. 1/4 kg ನೆಲ್ಲಿಕಾಯಿಗೆ 1/4 kg ಬೆಲ್ಲವನ್ನು ಒಂದು ಕಡಾಯಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಇವಾಗ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಕಲ್ಲು ತೊಗೊಂಡಿದ್ದೀನಿ, ಕುಟ್ಟ ಕಲ್ಲು. ಅದು ಸ್ವಲ್ಪ ಡ್ರೈ ಪುಡಿ ಬೇಕಾಗಿರೋದ್ರಿಂದ ಸ್ವಲ್ಪ ಹಸಿ ಅಂಶ ಇದ್ದರೆ ಒರೆಸ್ಕೊಂಬಿಡಿ. 1 ಚಮಚದಷ್ಟು ಕಾಳುಮೆಣಸು, 1/2 ಚಮಚದಷ್ಟು ಸೋಂಪು, 1/2 ಚಮಚದಷ್ಟು ಜೀರಿಗೆ, ಹಾಗೆ 3-4 ಲವಂಗ. ಇದನ್ನು ಡ್ರೈ ಆಗಿ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಇದರ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ನೆಲ್ಲಿಕಾಯಿಗೆ. ಈಗ ಇದಕ್ಕೆ ಒಂದೇ ಒಂದು ಏಲಕ್ಕಿನ ಬಿಡಿಸಿ ಹಾಕ್ಕೊಂಬಿಡೋಣ. ಏಲಕ್ಕಿ ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ. ಹಾಗಾಗಿ ಒಂದೇ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. ಮಿಕ್ಸಿಲಿ ಪುಡಿ ಮಾಡೋದಕ್ಕಿಂತ ಈ ರೀತಿ ಕಲ್ಲಲ್ಲಿ ಪುಡಿ ಮಾಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ನೈಸಾಗಿ ಪುಡಿಯಾಗಿದೆ. ಇಷ್ಟು ತರಿ ಆದರೆ ಸಾಕಾಗುತ್ತೆ. ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಈಗ ಹಬೆ ಮಾಡೋಕ್ಕೆ ಇಟ್ಟಿರುವ ನೆಲ್ಲಿಕಾಯಿ 1-2 ನಿಮಿಷ ಆಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. 2 ನಿಮಿಷಕ್ಕೆ ಇದು ಬೆಂದುಬಿಡುತ್ತೆ. ಈ ಸ್ಪೂನಿಂದ ನೋಡಿ, ಈ ರೀತಿ ನಾವು ಸ್ಪೂನಲ್ಲಿ ಕಟ್ ಮಾಡಿದರೆ ನೀಟಾಗಿ ಸ್ಮೂತಾಗಿ ಬಂದುಬಿಡುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ. ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿಬಿಟ್ಟು ಇದನ್ನು ತಕ್ಕೊಂಬಿಡೋಣ. ನೆಲ್ಲಿಕಾಯಲ್ಲಿ ಸಾಕಷ್ಟು ಗುಣಗಳಿವೆ. ಪ್ರತಿಯೊಂದರಲ್ಲಿನೂ ಆರೋಗ್ಯವಾಗಿ ಇದನ್ನು ನಾವು ತೊಗೊಳ್ಬೋದು. ಮೇನಾಗಿ ಮಕ್ಕಳು ಈ ರೀತಿ ಮಾಡಿಕೊಟ್ರೆ, ಇವತ್ತು ಮಾಡೋ ವಿಧಾನದಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೆಲ್ಲಿಕಾಯಿ ದೊಡ್ಡವರಾದರೆ ಜ್ಯೂಸ್ ಆಗಿರ್ಬೋದು, ಬರೀ ಕಾಯಿನೂ ತಿನ್ನೋರು ತಿಂತಾರೆ. ಮಕ್ಕಳಿಗೆ ಈ ರೀತಿ ನಾವು ತಿನ್ನಿಸ್ಬೋದು. ವಾರಕ್ಕೆ 1 ಅಥವಾ 2 ನಾವು ಇದನ್ನು ಕೊಡ್ತಾ ಹೋದರೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ. ಈಗ ನೋಡಿ, ಹಬೆ ಆಗಿರುವ ನೆಲ್ಲಿಕಾಯಿನ ಬೆಲ್ಲಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಫಸ್ಟು ನಾವು ನೀರು ಹಾಕೋಬಾರ್ದು. ಚೆನ್ನಾಗಿ ನೀರು ಹೊಡಿಬೇಕದು ಬೆಲ್ಲ. ನಾವು ಸ್ಟವ್ ಉರಿಯಲ್ಲಿಟ್ಟರೆ ಚೆನ್ನಾಗಿ ಸ್ವಲ್ಪ ಪಾಕ ಟೈಪ್ ಬರುತ್ತೆ. ಆ ಸಮಯದಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ 1/2 ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ. 1/2 ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ. ಈ ಕುಟ್ಟಿರುವ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. 1.5 ಚಮಚದಷ್ಟು ಸಿಕ್ಕಿತ್ತು, ಅದು ಪೂರ್ತಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 10-15 ನಿಮಿಷಗಳ ಕಾಲ ಅದು ಒಂದೆಳೆ ಪಾಕ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೆಲ್ಲಿಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಆಗಿರೋದ್ರಿಂದ ಆ ನೆಲ್ಲಿಕಾಯಿ ಬತ್ತಬೇಕದು. ನಾವು ಅದು ಪಾಕದಲ್ಲಿ ಈಗ ಹಬೆ ಆಗಿದೆ 3/4% ಅದರೊಳಗಡೆ ಎಲ್ಲ ಬೆಲ್ಲದ ನೀರೆಲ್ಲ ಹೋಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಈ ಸಮಯದಲ್ಲಿ 1/4 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕೆಂಪು ಉಪ್ಪಿದ್ರೆ ಕೆಂಪು ಉಪ್ಪನ್ನು ಕೂಡ ಬಳಸ್ಬೋದು. ನೋಡಿ, ಈ ರೀತಿ ನೊರೆಯಾಗಿ ಒಂದು ಕಲರ್ ಬರುತ್ತೆ. ಅದು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಸ್ವಲ್ಪ ಪಾಕ ಟೈಪ್ ಬರುತ್ತೆ. ಚೆನ್ನಾಗಿ ಇದೇ ರೀತಿಯಾಗಿ ಒಂದು 15ರಿಂದ 20 ನಿಮಿಷಗಳ ಕಾಲ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಉರಿಯಲ್ಲಿ ನಾವು ತಿರುವುತ್ತಾನೆ ಇರಬೇಕು. ಇದನ್ನು ರೆಡಿ ಮಾಡಿ 6 ತಿಂಗಳಗಟ್ಟಲೆ ಒಂದು ಗಾಜಿನ ಕಂಟೈನರಲ್ಲಿ ಹಾಕಿ ಮಕ್ಕಳಿಗೆ 2 ದಿನಕ್ಕೆ 1, 3 ದಿನಕ್ಕೆ 1 ಅಥವಾ ವಾರಕ್ಕೆ ಒಂದೊಂದು ಈ ರೀತಿಯಾಗಿ ಮಕ್ಕಳಿಗೆ ಕೊಡೋದ್ರಿಂದ ಒಂದು ಒಳ್ಳೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಹೋಗ್ತಾ ಇರುತ್ತೆ ಮಕ್ಕಳಿಗೆ. ದೊಡ್ಡವರಿಗೆ ಕೂಡ ತುಂಬಾ ಒಳ್ಳೆಯದು. ಸೀಸನಲ್ಲಿ ತಂದು 1/2 kg 1 kg ತಂದು ಈ ರೀತಿ ಮಾಡಿ ಒಂದು ಗಾಜಿನ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ಘಮಘಮಿಸುವ ಈ ನೆಲ್ಲಿಕಾಯಿ ಪಾಕದಲ್ಲಿ ರೆಡಿಯಾಗಿದೆ. ಸಖತ್ ರುಚಿ ಇರುತ್ತೆ. ಜಾಮೂನಲ್ಲಿ ಹೇಗೆ ಸಕ್ಕರೆ ನೀರು ಎಳ್ಕೊಂಡಿರುತ್ತೋ ಆ ರೀತಿ ಈ ನೆಲ್ಲಿಕಾಯಿ ಒಳಗಡೆ ಎಳ್ಕೊಂಡಿರುತ್ತೆ. ಬೆಲ್ಲದ ನೀರು ಈ ನೆಲ್ಲಿಕಾಯಿ ಒಳಗಡೆ ಇಳ್ಕೊಂಡಿರುತ್ತೆ. ನೋಡಿ, ಇವಾಗ ಇದನ್ನು ನಾವು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಇದನ್ನ ತಿನ್ನಬೇಕು. ಯಾಕಂದರೆ ಆ ಬೆಲ್ಲದ ನೀರೇನಿದೆ, ಆ ಒಂದು ಬೆಲ್ಲದ ಪಾಕ ನೆಲ್ಲಿಕಾಯಿ ಒಳಗಡೆ ಎಳ್ಕೊಬೇಕು.
ಅವಾಗೇ ಅದು ರುಚಿ ಚೆನ್ನಾಗಿರುತ್ತೆ. ನಾವು ಎಷ್ಟು ಗಾಜಿನ ಕಂಟೈನರಲ್ಲಿ ಮಾಡಿ 1 ತಿಂಗಳು 2 ತಿಂಗಳು ಇಟ್ಟು ತಿಂತೀವೋ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಾ ಹೋಗುತ್ತೆ. ಈಗ ನೋಡಿ ಈ ಒಂದು ಅರ್ಧ ಗಂಟೆ ಆಗಿದೆ ಮಾಡಿ. ಇವಾಗ ಈ ಬೆಲ್ಲದ ಪಾಕ ಎಲ್ಲ ಇದರೊಳಗಡೆ ಹೀರ್ಕೊಂಡಿದೆ. ತುಂಬ ರುಚಿಯಾಗಿರುತ್ತೆ. ನೆಲ್ಲಿಕಾಯಿ ಸ್ವಲ್ಪ ಹುಳಿ ಸ್ವಲ್ಪ ಖಾರದಲ್ಲಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಕೊಟ್ಟರೆ ಒಂದು ಕೂಡ ತಿನ್ನೋದಿಲ್ಲ, ಸ್ವಲ್ಪ ಕೂಡ ತಿನ್ನೋದಿಲ್ಲ. ಈ ರೀತಿ ಮಕ್ಕಳಲ್ಲಿ ಒಂದೊಂದೇ ನಾವು ಕೊಡ್ತಾ ಹೋದರೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ರುಚಿಕರವಾಗಿರುವ ಈ ನೆಲ್ಲಿಕಾಯಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಈ ರೀತಿ ಸಿಂಪಲ್ ವಿಧಾನದಲ್ಲಿ ಬೆಲ್ಲ ಹಾಕಿ ಮಾಡಿಕೊಡಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳಿನ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.